ಜಾಸ್ತಿ ಹೋಗ್ತವೆ ಅಂತ ಅನ್ಕೊಂಡಿರ್ಲಿಲ್ಲ, ಕಡಿಮೆ ಬರ್ತವೆ ಅಂತ ಅನ್ಕೊಂಡಿದ್ದೆ. ಅಂದ್ರೆ ಕೆರೆಗೆ ತೂಪ್ನಾಗ ಹೋಗ್ತಾವಲ್ಲ ಹಂಗ ಅನ್ಕೊಂಡಿದ್ದ. ತೂಪ್ನಾಗೆ ಇಲ್ಲಿ ಮುಂದ್ಗಡೆ ದೇವಸ್ಥಾನ ಇದೆ, ಅಲ್ಲಿ ದೇವಸ್ಥಾನದೊಳಗೆ ನೋಡ್ಕೊಂಡು ಹೋಗು ಹೋಗ್ತಾ ಇರ್ತವೆ. ಇಲ್ಲೇ ರಜೆ ತಾನೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಸಂಡೇ ವ್ಲಾಗು. ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡೋಣ. ಇವತ್ತು ಸಂಡೇ ಆಗಿದ್ದರಿಂದ ಎಲ್ಲ ಫಸ್ಟು ಪಿಲ್ಲೋ ಕವರ್ಸು, ಬೆಡ್ ಕವರ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಬಿಸಿಲಿಗೆ ಇಟ್ಬರೋಣ ಅಂತೇಳಿ ತೆಗಿತಾ ಇದ್ದೀನಿ. ಯಾಕಂದರೆ ಇಲ್ಲಿ ಕೇರಳದಲ್ಲಿ ಯಾವಾಗಲೂ ಮಳೆ ಬೀಳೋದ್ರಿಂದ ಒಂದು ಸ್ವಲ್ಪ ಯಾಮಾರಿದರೆ ಮುಗ್ದೇ ಹೋಯ್ತು ಕತೆ ಅಂತಲೇ ಹೇಳ್ಬೋದು. ಯಾಕಂದರೆ ಪಿಲ್ಲೋನು ಸಹ ಬಿಡಲ್ಲ, ಹಂಗೆ ಫಂಗಸ್ ಆಗಿಬಿಡುತ್ತೆ. ಪಿಲ್ಲೋ, ಬೆಡ್ ಕವರ್ಸು, ಬೆಡ್ಡನ್ನು ಬಿಡಲ್ಲ, ಮತ್ತು ಬೆಡ್ಡು ಎಲ್ಲ ಚೇಂಜ್ ಮಾಡ್ತಾನೆ ಇರಬೇಕು ನೋಡಿಕೊಂಡು. ಅದಕ್ಕೆ ಮೇಲ್ಗಡೆ ಬಿಸಿಲಿಗೆ ಇಟ್ಬರೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಜೊತೆ ನಾನು ಬರ್ತೀನಿ ಅಂತ ಬರ್ತಾ ಇದ್ದಾನೆ. ಇಲ್ಲಿ ಬಾರ, ಇಲ್ಲಿ ತಂಬ ಮೇಲ್ಗಡೆ ನಿಧಾನ ಹೋಗು. ಧೂಳಾಗೆಲ್ಲ ಇದು ಮಾಡ್ಬೇಡ, ನಡಿ ತಗೊಂಡು ಮೇಲೆ ತಗೊಂಡು ನಡಿ. ನಿಧಾನ ಹೋಗು. ಎಲ್ಲ ಪಿಲ್ಲೋಸ್ನ ಮೇಲಕ್ಕೆ ಇಟ್ಟು ಬಂದೆ, ಬಟ್ ಬೆಡ್ನ ತೊಗೊಂಡೋದಕ್ಕಾಗಲಿಲ್ಲ, ಅದಕ್ಕೆ ಇಲ್ಲೇ ಬಿಟ್ವಿ. ಈಗ ಇವತ್ತು ಸಂಡೇ ಅಲ್ವಾ, ತಿಂಡಿ ಇನ್ನೇನು ಮಾಡೋದು ಬೇಡ, ಒಂದೇ ಸಲ ಅನ್ನ ಸಾಂಬಾರು ಮುದ್ದೆ ಮಾಡು ಅಂತ ಅಂದರು ನನ್ನ ಹಸ್ಬೆಂಡು. ಅದಕ್ಕೆ ಇಲ್ಲೇ ನಮ್ಮ ಮನೆ ಮುಂದೆಗಡೆನೇ ನುಗ್ಗೆ ಸೊಪ್ಪಿಂದು ಮರ ಇದೆ. ಸೊ ಅದಕ್ಕೆ ಹೋಗ್ಬಿಟ್ಟು ನುಗ್ಗೆ ಸೊಪ್ಪು ಕಿತ್ಕೊಂಡು ಬಂದರೆ ಇವತ್ತು ಊಟಕ್ಕಾಗುತ್ತೆ ಆರಾಮಾಗಿ. ಇಲ್ಲಿ ಏನೇನೋ ಸೊಪ್ಪುಗಳೇ ಸಿಗೋಲ್ಲ, ಅದೊಂದು ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಅದಕ್ಕೆ ಫಸ್ಟ್ ಹೋಗ್ಬಿಟ್ಟು ನುಗ್ಗೆ ಸೊಪ್ಪು ಕಿತ್ಕೊಂಬರೋಣ ಅಂತ ಹೋಗಿದ್ದೆ. ನುಗ್ಗೆ ಸೊಪ್ಪಿನ ಬಸ್ಸಾರಾದರೆ ಆರಾಮಾಗಿ ತಿಂತಾರೆ. ನಮ್ಮ ಜೊತೆನೂ ಅಷ್ಟೇ ಮುದ್ದೆ ಚೆನ್ನಾಗಿ ತಿಂತಾನೆ, ಅವನಿಗೂ ತುಂಬಾ ಇಷ್ಟ ಇದು ನುಗ್ಗೆ ಸೊಪ್ಪು. ಚೆನ್ನಾಗಿ ಬೇಯಿಸ್ಬಿಟ್ರೆ ಚೆನ್ನಾಗಿ ತಿಂತಾನೆ ಅವನು ಇಷ್ಟಪಟ್ಟು. ಅದಕ್ಕೆ ಫಸ್ಟು ನುಗ್ಗೆ ಸೊಪ್ಪಿನ ಬಸ್ಸಾರೇ ಮಾಡೋಣ. ಇವತ್ತು ಸಂಡೇ ಆಗಿದ್ದರಿಂದ ಟೈಮೂ ಆಗುತ್ತೆ, ಹೆಂಗೋ ಇದಕ್ಕೆ ಟೈಮ್ ಜಾಸ್ತಿ ಹಿಡಿಯುತ್ತಲ್ವಾ, ಅದಕ್ಕೆ ಸಂಡೇ ಆಗಿದ್ದರಿಂದ ಆರಾಮಾಗಿ ಮಾಡ್ಕೋಬೋದು ಅಂತೇಳಿ ಹೋಗ್ಬಿಟ್ಟು ಕಿತ್ಕೊಂಬರಕ್ಕೆ ಹೋಗಿದ್ವಿ. ಏನು ಸೊಪ್ಪು ಇದು ಜೊತೆ? ನುಗ್ಗೆ ಸೊಪ್ಪೆ. ಏನು ಹಿಡ್ಕೊಂಡಿದ್ಯಾ ನಿನ್ನದು? ಏನು ಅದೇಳಿ ಇಟ್ಕೊಂಡಿರೋದು? ನುಗ್ಗೆ ಸೊಪ್ಪು. ಏನು ಮಾಡ್ತಾರೆ ಅದ್ರೊಳಗೆ? ನುಗ್ಗೆ ಸೊಪ್ಪಿನ ಮಾಡೋಣ, ಬಸ್ಸಾರು ಮಾಡೋಣ. ನೋಡಿ ಇಷ್ಟ ಆಗ್ಬಿಟ್ಟೈತೆ. ಹಾಂ, ನಿಧಾನಕ್ಕೆ ಹೋಗು. ಸೊಪ್ಪನ್ನ ಕಿತ್ಕೊಬಂದ್ಮೇಲೆ ನೋಡ್ತೀನಿ, ನೈಟ್ ಮಾಡಿದ್ದು ಒಂದು ಸ್ವಲ್ಪ ಬದನೆಕಾಯಿ ಪಲ್ಯ ಮತ್ತು ಇನ್ನೊಂದು ಸ್ವಲ್ಪ ಚಟ್ನಿ ಇತ್ತು. ಸೊ ಅದು ವೇಸ್ಟ್ ಆಗಿಬಿಡುತ್ತಲ್ಲ ಅಂತೇಳ್ಬಿಟ್ಟು ಮತ್ತೆ ಅದು ಕರೆಕ್ಟಾಗಿ ಒಂದು 5 ಚಪಾತಿ ಮಾಡಿಬಿಟ್ರೆ ಇವತ್ತು ತಿಂಡಿಗೂ ಆಗುತ್ತೆ ಅಂತೇಳಿ ಮತ್ತೆ ಚಪಾತಿ ಕಲಸಿಟ್ಟೆ. ಒಂದು 5 ಚಪಾತಿಗೆ ಅಷ್ಟೇ ಬೇಗ ಆಗೋಂಗೆ ಕಲಸಿಟ್ಟೆ. ಹಂಗೆ ಅದ್ರ ಜೊತೆಗೇ ಸಾಂಬಾರು ಮಾಡಿಬಿಟ್ರೆ ಇವತ್ತಿನ ಕೆಲಸನೇ ಮುಗಿಯುತ್ತೆ ಅಂತೇಳ್ಬಿಟ್ಟು ಬೇಗ ಹಂಗೆ ಸಾಂಬಾರು ಇಡ್ತಾಯಿದ್ದೀನಿ. ಸೊಪ್ಪು ಬೇಯಿಸ್ಕೊಂಡ್ಬಿಟ್ರೆ ಆಮೇಲೆ ಆರಾಮಾಗಿ ನಿಧಾನಕ್ಕೆ ಸಾಂಬಾರು ಮಾಡ್ಕೊಬೋದು ಅಂತೇಳಿ ಕ್ಲೀನಾಗೆಲ್ಲ ಉತ್ತರಿಸ್ಬಿಟ್ಟು ಹಚ್ಕೊಂಡು ಆಮೇಲೆ ಮುಂಚೆನೇ ಬೇಳೆ ಇಟ್ಟಿದ್ದೆ, ಕುಕ್ಕರ್ನಲ್ಲಿ ಬೇಯಿಸೋಕೆ ಇಟ್ಟಿದ್ದೆ. ಅದೊಂದು ಸ್ವಲ್ಪ ಬಂದಮೇಲೆ ಅದರೊಳಗೆ ಸೊಪ್ಪು ಹಾಕ್ತಾಯಿದ್ದೀನಿ. ಸೊಪ್ಪನ್ನ ಚೆನ್ನಾಗಿ ಕದ್ರುಕೊಳ್ಳೋ ಥರ ಬೇಯಿಸ್ಬೇಕು, ಆವಾಗಲೇ ಚೆನ್ನಾಗಿರೋದು. ಸೊಪ್ಪು ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ, ಒಳ್ಳೆ ಬೆಣ್ಣೆ ಇದ್ದಂಗೆ ಇರುತ್ತೆ ಅವಾಗ ತಿನ್ನೋಕ್ಕೆ. ಇಲ್ಲಾಂದರೆ ಚೆನ್ನಾಗಿ ಬೆಂದಿಲ್ಲ ಅಂದರೆ ಚೆನ್ನಾಗೇ ಇರೋಲ್ಲ. ಅದಕ್ಕೆ ತಿಂಡಿಗೆ ಇವತ್ತು ಚಪಾತಿ ಮಾಡಿ ಮಧ್ಯಾಹ್ನ ಊಟಕ್ಕೆ ನುಗ್ಗೆ ಸೊಪ್ಪಿನ ಬಸ್ಸಾರು, ಮುದ್ದೆ, ಅನ್ನ ಮಾಡಿದ್ದೆ. ಮತ್ತು ಒಂದು ಸ್ವಲ್ಪ ಪಾಯಸನೂ ಮಾಡಿದ್ದೆ ನೈಟು, ಅದು ಒಂದು ಸ್ವಲ್ಪ ಇತ್ತು, ಅದು ಆಗುತ್ತೆ ಅಂತೇಳ್ಬಿಟ್ಟು ಅದ್ರ ಜೊತೆಗೆ ಮಧ್ಯಾಹ್ನ ಊಟಕ್ಕೆ ಆಗುತ್ತೆ ಅಂತೇಳಿ ಅದನ್ನು ತೆಗೆದಿಟ್ಟು ಬಿಸಿ ಮಾಡಿಟ್ಟೆ. ನೋಡಿ ಊಟ ಎಲ್ಲ ಆಯಿತು. ಈಗ ಇಲ್ಲೇ ಒಂದು ಡ್ಯಾಮ್ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತಂದರು. ಇವತ್ತು ಸಂಡೇ ಅಲ್ವಾ, ಮನೇಲೇ ಇದು ಬೋರಾಗಿರುತ್ತೆ, ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತಂದರು ನನ್ನ ಹಸ್ಬೆಂಡು. ಅದಕ್ಕೆ ಈಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ನಾನೇ ಶೂ ಹಾಕ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದ, ಅದನ್ನ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ. ನೋಡಿ ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ತಾರಲ್ವ ಅಂತ ಅನ್ನಿಸ್ಬಿಡುತ್ತೆ ಹಿಂಗೆಲ್ಲ ಮಾಡಿದಾಗ.
ಈಗ ಕಾರಲ್ಲೇ ಹೋಗೋಣ. ಇಲ್ಲಿಂದ ಒಂದು ಎಷ್ಟಪ್ಪ 120 ಕಿಲೋಮೀಟರ್ಸ್ ಅನಿಸುತ್ತೆ. ಒಂದು ಕಾಲು ಗಂಟೆ ಜರ್ನಿ ಅಲ್ಲ, ಒಂದು 20 ನಿಮಿಷ ಆಯಿತು ಜರ್ನಿ. ಏನೋ ಹತ್ರನೇ ಒಂದು ಸ್ವಲ್ಪ ಹೋಗಿ ಬರ್ಬೋದು ಅಂತ ಅನ್ನಿಸ್ತು. ನಾವು ಬೇಗನೆ ಹೊರಟ್ವಿ, ಒಂದು 4:30ಗೆಲ್ಲ ಹೊರಟ್ವಿ, ಬೇಗ ಬರೋಣ ಅಂತೇಳಿ. ಮತ್ತೆ ಕತ್ಲಾದರೆ ಅಲ್ಲಿ ಕ್ಲೋಸಿಂಗ್ ಟೈಮಿಂಗ್ಸೇ ಒಂದು 6 o'clock ಕ್ಲೋಸಿಂಗ್ ಟೈಮಿಂಗ್ ಇತ್ತು. ಸೊ ಅದಕ್ಕೇ ಬೇಗನೆ ಬಿಟ್ವಿ, ಒಂದು 4:30ಗೆಲ್ಲ ಬಿಟ್ವಿ. ಅಲ್ಲಿ ಹೋಗ್ತಾ ರೋಡಲ್ಲಂತೂ ಸುತ್ತಮುತ್ತ ಎಲ್ಲಾದ್ರೂ ಎಲ್ಲಿ ನೋಡಿದ್ರೂ ಗ್ರೀನರಿನೇ, ಅಷ್ಟು ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿ ಮಳೆ ಬಂದು ಚೆನ್ನಾಗಿ ಎಲ್ಲಿ ನೋಡಿದ್ರು ಎಷ್ಟು ದೊಡ್ಡ ಮರಗಳು ಬಂತು ನೋಡಿ. ಡ್ಯಾಮು ಅದು ಅರುವಿಕ್ಕರ ಡ್ಯಾಮ್ ಅಂತ, ಡ್ಯಾಮ್ ಹೆಸರು ಒಂದು ಚಿಕ್ಕ ಡ್ಯಾಮ್ ಅಂತಲೇ ಹೇಳ್ಬೋದು. ಇಲ್ಲೇ ಒಂದು ಸಿಟಿಯಿಂದ ಒಂದು ಸ್ವಲ್ಪ ದೂರ ಅಷ್ಟೇ, ಜಾಸ್ತಿ ದೂರ ಏನಿಲ್ಲ. ಇಲ್ಲಿ ಡ್ಯಾಮ್ ಹತ್ರನೇ ಒಂದು ಸ್ವಲ್ಪ ಎಲ್ಲ ಟೂರಿಸ್ಟ್ಸ್ ಬರ್ತಾರೆ ಅಂತೇಳ್ಬಿಟ್ಟು ಹಂಗೆ ಒಂದು ಪಾರ್ಕ್ ಸಹ ಮಾಡಿದ್ದಾರೆ. ಮತ್ತು ಅಲ್ಲಿ ಒಂದು ದೇವಸ್ಥಾನವೂ ಇದೆ. ಪಾರ್ಕ್ ಹೆಸರು ಶಿವ ಪಾರ್ಕ್ ಅಂತ ನೋಡಿ. ಇದೆ ಶಿವ ಪಾರ್ಕ್. ಇಲ್ಲಿಂದನೇ ಹಿಂಗೆ ಮುಂದೆ ಹೋಗೋದು. ಅಲ್ಲಿ ಹೋದರೆ ಚಿಕ್ಕ ಮಕ್ಳಿಗೆ ಆಡೋದಕ್ಕೆ ಎಲ್ಲ ಗೇಮ್ಸ್ನ ಇಟ್ಟಿದ್ದಾರೆ. ನಮ್ಮ ಜೊತೆ ಅಂತೂ ಫಸ್ಟು ನಾನು ಗೇಮ್ಸ್ ಆಡೋದಕ್ಕೆ ಪಾರ್ಕಿಗೆ ಹೋಗ್ತೀನಿ ಅಂತ ಕುತ್ಕೊಂಡು, ನಾವು ಇಲ್ಲ ಫಸ್ಟು ಡ್ಯಾಮ್ ನೋಡ್ಕೊಂಡು ಹೋಗೋಣ ಬಾರೋ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ. ಇಲ್ಲಿ ಹಿಂಗೆ ಮುಂದೆ ಹೋದರೆ ಅಲ್ಲೇ ಪಕ್ಕದಲ್ಲೇ ವ್ಯೂಸ್ ನೋಡೋದಕ್ಕೆ ಬಿಡ್ತಾರೆ. ನಾವು ಹೋದಾಗ ಫಸ್ಟು 2 ಗೇಟಲ್ಲಿ ಮಾತ್ರ, ಇಲ್ಲ ಒಂದೇ ಗೇಟಲ್ಲಿ ಅನಿಸುತ್ತೆ ಇನ್ನು ಬಿಟ್ಟಿದ್ದು. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಗೇಟಲ್ಲೂ 5 ಗೇಟಲ್ಲೂ ನೀರು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದರು. ಎಷ್ಟು ನೀರು ಹರಿತಾ ಇತ್ತು ಅಂತಂದರೆ ನೋಡೋಕೆ 2 ಕಣ್ಣು ಸಾಲದು, ಅಷ್ಟೊಂದು ನೀರು. ನಾನಂತೂ ಡ್ಯಾಮ್ಗಳಲ್ಲಿ ಇಷ್ಟೊಂದು ನೀರು ಹರಿತಾ ಇರೋದು ನೋಡೇ ಇರಲಿಲ್ಲ. ತುಂಬ ದಿನ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ ವ್ಯೂಸ್ ಮಾತ್ರ. ಇಲ್ಲಿ ನೀರು ಯಾವಾಗಲೂ ಮಳೆ ಬೀಳ್ತಾನೆ ಇರುತ್ತಲ್ವ, ಸೊ ನೀರಂತೂ ತುಂಬಾ ಇತ್ತು, ಡ್ಯಾಮ್ ತುಂಬ ಇತ್ತು ನೀರು. ಇಲ್ಲಿ ಕೇರಳಿಯನ್ಸು ಏನಾದರೂ ಟೂರ್ಗೋ ಈ ಥರ ಹಿಂಗೆ ಪ್ಲೇಸೆಲ್ಲ ನೋಡೋಕೆ ಬಂದರೆ ಎಲ್ಲರೂ ಒಂದೇ ಥರ ಸ್ಯಾರಿ ಹಾಕೊಂಡು ಬಂದಿರ್ತಾರೆ. ವೈಟ್ ಸ್ಯಾರಿ ಹಾಕ್ಕೊಂಡು ಬಂದುಬಿಡ್ತಾರೆ ಎಲ್ಲರೂ. ನೋಡೋದಕ್ಕೆ ಎಲ್ಲರೂ ಒಂದೇ ಥರನೇ ಕಾಣಿಸ್ತಾರೆ. ಅದನ್ನೇ ನಾನು ನನ್ನ ಹಸ್ಬೆಂಡ್ ಮಾತಾಡ್ಕೊತಾ ಇದ್ವಿ. ಎಲ್ಲಿಗೆ ಬಂದ್ರೂ ಇವರು ಯಾವಾಗಲೂ ಒಂದು ವೈಟ್ ಸ್ಯಾರಿ ಒಂದು ಹಾಕ್ಕೊಂಡು ಎಲ್ಲರೂ ಬಂದುಬಿಡ್ತಾರೆ, ನೋಡೋದಕ್ಕೆ ಎಲ್ಲರೂ ಒಂದೇ ಥರ ಇರ್ತಾರಲ್ವಾ ಅಂತ ಅಂದ್ಕೋತಾ ಇದ್ವಿ. ಸೊ ಚೆನ್ನಾಗಿತ್ತು ನೋಡೋದಕ್ಕೆ ವ್ಯೂ ಮಾತ್ರ. ನಾವು ಒಂದು ಸ್ವಲ್ಪ ಹೊತ್ತು ಇಲ್ಲೆಲ್ಲ ಡ್ಯಾಮ್ದ ತೋರಿಸ್ಕೊಂಡು, ಇಲ್ಲೊಂದು ಸ್ವಲ್ಪ ಹೊತ್ತು ಅವನನ್ನು ತೋರಿಸಿ ಆಟ ಆಡಿಸ್ಕೊಂಡು ನೆಕ್ಸ್ಟು ಅವನನ್ನು ಪಾರ್ಕಿಗೆ ಕರ್ಕೊಂಡೋದ್ವಿ. ಪಾರ್ಕಿಗೆ ಕರ್ಕೊಂಡೋದ್ಮೇಲೆ ಅವನನ್ನ ಆಟ ಆಡ್ಸೋಕ್ಕೆ ಅಲ್ಲೇ ಎಷ್ಟೊತ್ತು ಒಂದು 1/2 hour ಆಯಿತು. ಅವನನ್ನು ಆಟ ಆಡ್ಸ್ಕೊಂಡು ಹೋಗೋಷ್ಟೊತ್ತಿಗೆ. ಅವನು ಆಟ ಆಡಿಸ್ಲಿಲ್ಲ ಅಂದರೆ ನೋಡಬೇಕಲ್ಲ, ಕೇಳಬೇಕಲ್ವ ಮಕ್ಕಳನ್ನ. ಫಸ್ಟು ಮಕ್ಕಳನ್ನ ಅವ್ರು ಹೆಂಗೆ ಕೇಳ್ತಾರೋ ಅದು ಕೊಡಿಸ್ಬಿಡ್ಬೇಕು, ಇಲ್ಲ ಆಟ ಆಡಿಸ್ಬಿಡ್ಬೇಕು. ಸೊ ಅವನೊಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಆಮೇಲೆ ಆ ಕಡೆ ವ್ಯೂಗೆ ಹೋದ್ವಿ. ಅಂದರೆ ಈ ಕಡೆ ಒಂದು ವ್ಯೂ ಕಾಣುತ್ತೆ, ಮತ್ತು ಇನ್ನೊಂದು ಎದುರುಗಡೆ ಹೋದರೆ ಅಲ್ಲೊಂದು ಸ್ವಲ್ಪ ಹಿಂಗೆ ರೋಡ್ ಇದೆ, ಅದು ಎದುರುಗಡೆಯಲ್ಲಿ ಹೋದರೆ ಅಲ್ಲೊಂದು ವ್ಯೂ ಕಾಣುತ್ತೆ. ಆ ವ್ಯೂವು ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಫಸ್ಟು ಈಗ ಇಲ್ಲೊಂದು ವ್ಯೂ ನೋಡಿಕೊಂಡು ನೆಕ್ಸ್ಟ್ ಇಲ್ಲಿ ಪಾರ್ಕ್ ಒಳಗೆ ನಮ್ಮ ಜೊತೆ ಆಟ ಆಡಿಸ್ಕೊಂಡು ನೆಕ್ಸ್ಟ್ ಆ ಕಡೆ ವ್ಯೂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಇವ್ನ ಆಟ ಆಡ್ಸೋದಕ್ಕೆ ಕರ್ಕೊಂಡು ಹೋದ್ವಿ. ಬರುತ್ತೆ ಬಾ. ಅಷ್ಟೇ. ಇಲ್ಲಿ ಇನ್ನೊಂದು ನೋಡಿ ಇದೇ ಆಪೋಸಿಟ್ ವ್ಯೂ ನೋಡೋಕ್ಕೆ ಹೋಗ್ಬೇಕಂದ್ರೆ ಹಿಂಗೆ ಮತ್ತೆ ಅಲ್ಲಿ ಪಾರ್ಕಿಂದ ಹಿಂಗೆ ಹೊರಗಡೆ ಬಂದು ಈ ಕಡೆ ಹಿಂಗೆ ಹೋಗಬೇಕು. ಅದು ಏನಪ್ಪ ಡ್ಯಾಮ್ ಮೇಲ್ಗಡೆ ಹಿಂಗೆ ನಡ್ಕೊಂಡು ಹೋಗಬೇಕು. ಅದಕ್ಕೆ ಹಿಂಗೆ ಬಂದ್ವಿ, ಹಿಂಗೆ ಹೋಗೋಣ ಅಂತೇಳ್ಬಿಟ್ಟು. ನೋಡಿ ಈ ಕಡೆ ವ್ಯೂ ಈ ಥರ ಕಾಣುತ್ತೆ. ಹಿಂಗೆ ಫಸ್ಟ್ ನೋಡಿ ಎಲ್ಲ ಗೇಟ್ಸು ಓಪನ್ ಮಾಡಿಬಿಟ್ಟಿದ್ರು. ನೀರು ಎಷ್ಟೊಂದು ಹರಿತಾ ಇತ್ತು ಗೊತ್ತಾ, ಚೆನ್ನಾಗಿತ್ತು ನೋಡೋದಕ್ಕೆ ಮಾತ್ರ. ಏನು ಮಾಡ್ತಿದ್ವಿ, ನಾನು ಇಲ್ಲಿ ನೀರು ಹಿಂಗೆ ಹೋಗ್ತವೆ ಅಂತ ಅಂದ್ಕೊಂಡಿರ್ಲಿಲ್ಲ, ಜಾಸ್ತಿ ಕಡಿಮೆ ಹೋಗ್ತವೆ ಅಂತ ಅಂದ್ಕೊಂಡಿದ್ವಿ.
ಜಾಸ್ತಿ ಹೋಗ್ತವೆ ಅಂತ ಅನ್ಕೊಂಡಿರ್ಲಿಲ್ಲ, ಕಡಿಮೆ ಬರ್ತವೆ ಅಂತ ಅನ್ಕೊಂಡಿದ್ದೆ ಅಂದೆ. ಕೆರೆಗೆ ತೂಪ್ನಾಗ ಹೋಗ್ತಾವಲ್ಲ ಹಂಗ ಅನ್ಕೊಂಡಿದ್ದ. ತೂಪ್ನಾಗೆ ಹೋದಂಗೆ ನಿಮ್ಮೂರ ಕೆರೆಗೆ, ನಮ್ಮೂರ ಕೆರೆಗೆ ತೂಪ್ನಾಗ ಹೋದಂಗೆ ಹೋಗ್ತವೆ. ಲೋಡ ಕೆರೆ ಲೂಲು ಮಾಡು ಇನ್ನೇನೈತೆ ಅಲ್ಲಿ. ಪ್ರಪಂಚ ನೋಡ್ಬೇಕಂತೆ, ಪ್ರಪಂಚನ. ಲೂಲು ಮಾಲು ಇಬ್ರು ಅಮ್ಮ ಮಗು ಇನ್ನೇನು ಗೊತ್ತಿಲ್ಲ, ಇಬ್ರಿಗೂ ಬರೀ ಲೂಲು ಮಾಲು ಎಲ್ಲ ನಡ್ರಿ ಅಲ್ಲಿಗೆ ಹೋಗೋಣ ದೇವಸ್ಥಾನಕ್ಕೆ. ಎಲ್ಲಿಂದ ಕಣ ಇದು ಮೇಲಕ್ಕೆ ಕಾಣಿಸಲ್ಲ ಹೆಂಗಿರ್ತದೆ ಅಮ್ಮ. ಪ್ರಪಂಚ ನೋಡ್ಬೇಕಂತೆ. ನೋಡ್ರಿ ಪ್ರಪಂಚನ ನೋಡ್ರಿ. ನೋಡ ಜೊತೆ ಎಷ್ಟು ಚೆನ್ನಾಗೈತೆ, ಡ್ಯಾಮು, ನೀರು, ಎಲ್ಲ ಗೇಟಲ್ಲೂ ನೀರು ಬಿಟ್ಟಿದ್ದಾರೆ. ಫುಲ್ ಎಷ್ಟೊಂದು ನೀರು ಹೋಗ್ತಾ ಇದ್ದಾವೆ ಅಂದರೆ ನೋಡೋಕ್ಕೆ ತುಂಬ 2 ಕಣ್ಣು ಸಾಲದು. 4 ಕಣ್ಣು ಬೇಕು. 4 ಕಣ್ಣು ಬೇಕು. ಇಲ್ಲಿ ನೋಡಿ ಹೆಂಗೆ ಹರಿದೋಗ್ತಾ ಇದೆ ನೀರು ಅಂತ. ಎಷ್ಟೊಂದು ನೀರು ಹೋಗ್ತಾ ಇದೆ ನೋಡಿ ಇಲ್ಲಿ. ಕೇಳಿಸ್ಕೊಳಕ್ಕೆ ಮೈ ಜುಮ್ ಅಂತ ಇದೆ, ಹಂಗೆ ಹೋಗ್ತಾ ಇದ್ದಾವೆ ನೀರು. ಅಷ್ಟೊಂದು ನೀರು ನೋಡೇ ಇರಲಿಲ್ಲ ನಾನು ಇಷ್ಟೊಂದು ನೀರು. ಮಿನಿ KRS ಗಿಂತ ಚೆನ್ನಾಗೇ ಇದೆ ಗಣಪು. ಎಷ್ಟು ದೊಡ್ಡದಾಗೈತಿದ್ದು. ಮಿನಿ KRS ಅಲ್ಲ, ಮಿನಿ KRS ಗಿಂತ ಚೆನ್ನಾಗೇ ಐತೆ. ಎಷ್ಟು ದೂರಾಗಿ ಹೋಗ್ತಾ ಇದೆ. ಈಗ ಇಷ್ಟು ದೂರಾಗಿ ಹೋಗ್ತಾವ ನೀರು ಮಿನಿ KRSಗೆ. ಕೇರಳದ ಆಗೋಗ್ಬಿಟ್ಟವನೆ. ಎಲ್ಲೋದ್ರೂ ಇಲ್ಲಿ ದೇವಸ್ಥಾನದಲ್ಲಿ ಎಲ್ಲೋದ್ರೂ ಬಟ್ಟೆ ಬಿಚ್ಚೋಗ್ಬೇಕು. ಯಾರು ಗಂಡು ಮಕ್ಕಳು ಅಂದರೆ ಮೇಲ್ಗಡೆ ಟೀ ಶರ್ಟು ಮತ್ತು ಬನೀನು ಬಿಚ್ಚೋಗ್ಬೇಕು. ಅದಕ್ಕೆ ಈಗಲೇ ಹೇಳ್ತಾ ಇದ್ದೇನೆ ನಮ್ಗು. ದೇವಸ್ಥಾನಕ್ಕೆ ಹೋದ್ರೆ ಇಲ್ಲಿ ದೇವಸ್ಥಾನ ಐತೆ, ಶಿವನ ದೇವಸ್ಥಾನಕ್ಕೆ ಹೋದ್ರೆ ಬಟ್ಟೆ ಬಿಚ್ಚೋಗೋಣ ಅಂತ ಈಗ ಹೇಳ್ತಾನೆ. ಮೇಲ್ಗಡೆ ಟೀ ಶರ್ಟ್ ಅದನ್ನ. ಇಲ್ಲಿ ಮುಂದ್ಗಡೆ ದೇವಸ್ಥಾನ ಇದೆ. ಅಲ್ಲಿ ದೇವಸ್ಥಾನದೊಳಗೆ ಎಂಟ್ರಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಮೊಬೈಲ್ ವೀಡಿಯೋಸ್ ಅಲೋ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಣ. ನೋಡಿ ಶಿವನ ದೇವಸ್ಥಾನ ಇದೆ ಇಲ್ಲಿ. ಮತ್ತು ಅಲ್ಲಿದ್ದು ಶಿವನ ಪಾರ್ಕ್ ಇತ್ತು. ಅಲ್ಲೊಂದು ಪಾರ್ಕಲ್ಲೂ ಚೆನ್ನಾಗಿತ್ತು ಎಲ್ಲ ವ್ಯೂಸ್. ಮತ್ತು ಚಿಕ್ಕ ಮಕ್ಳಿಗೆಲ್ಲ ಆಡೋಕ್ಕೆಲ್ಲ ಎಷ್ಟು ಚೆನ್ನಾಗಿತ್ತು. ಈಗ ಇಲ್ಲಿ ಒಂದು ದೇವಸ್ಥಾನ ಇದೆ. ಡ್ಯಾಮ್ ಹತ್ರನೇ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನೇಚರ್ ಮಾತ್ರ ಸಖತ್ತಾಗೈತೆ. ನೋಡಿ ಇಲ್ಲಿ ವಾವ್, ನೀರು ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ. ಅವನು ಮೇಲೆ ಕುಂಡ್ರಿಸ್ದೆ. ವಾವ್, ಸೂಪರ್. ನೋಡಿ ಇದೆ ದೇವಸ್ಥಾನ. ನೋಡಿ ಅಲ್ಲಿ ಆ ಡ್ಯಾಮಿಂದ ಇಲ್ಲಿ ಕೆಳಗಡೆ ಹೆಂಗೆ ನೀರು ಬರ್ತಾ ಇದಾವೆ. ಎಷ್ಟು ಫೋರ್ಸಾಗಿ ಹರಿತಾ ಇದ್ದಾವೆ ಅಂದರೆ ಅಪ್ಪ ನಾನು ನೋಡೇ ಇರಲಿಲ್ಲ ಇಷ್ಟು ಫೋರ್ಸಾಗಿ ಹರಿಯೋದು ನೀರನ್ನ. ಇಲ್ಲಿ ಚೆನ್ನಾಯ್ತಲ್ಲ, ಇಲ್ಲೊಂಥರ ಬೆಟ್ಟದ ಥರ. ಕೇರಳ ಗಣೇಶ ನೋಡಿ ಇಲ್ಲಿ ಎಲ್ಲ ದೇವಸ್ಥಾನಗಳು ಅದೇ ಆಲ್ಮೋಸ್ಟ್ ಇದೇ ಪ್ಯಾಟ್ರನಲ್ಲಿ ಇರುತ್ತೆ. ನಮ್ಮ ಕಡೆ ಕರ್ನಾಟಕದಲ್ಲಿರೋ ಥರ ಇರಲ್ಲ ಪ್ಯಾಟ್ರನ್ನು ದೇವಸ್ಥಾನದ್ದು. ಈ ಥರ ಇರ್ತವೆ. ದೇವಸ್ಥಾನದ ಹಿಂದೆಗಡೆ ಈ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ವ್ಯೂ. ಎಷ್ಟು ನೀರು. ಸೊ ಆ ಪ್ಲೇಸೆಲ್ಲ ನೋಡಿಕೊಂಡು ನೆಕ್ಸ್ಟ್ ಒಂದು ಸ್ನ್ಯಾಕ್ಸ್ ತಿಂದ್ಕೊಂಡು ಮನೆಗೆ ಹೋಗೋಣ, ಏನು ಟೈಮ್ ಆಯಿತು ಅಂತೇಳಿ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗು. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ, ಸಿ ಯು.